ಇನ್ನು ಶೇಕಡ 60ರಷ್ಟು ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಎಂದು ಡೆಡ್ಲೈನ್ ಕನ್ನಡ ನಾಮಫಲಕ ಅಳವಡಿಕೆಗೆ ಗಡುವನ್ನು ನೀಡಿದ್ರು ಕನ್ನಡ ಸಂಘಟನೆಗಳು. ಆದರೆ ಈಗ ಸಂಘಟನೆಗಳ ಡೆಡ್ಲೈನ್ ಏನಿದೆ ಅಥವಾ ಗಡುವು ಏನಿದೆ ಅದು ಈಗ ಮುಕ್ತಾಯ ಆಗ್ತಾ ಇದೆ. ಬೆಂಗಳೂರು ಸೇರಿದ ಹಾಗೆ ರಾಜ್ಯಾದ್ಯಂತ ಎಚ್ಚೆತ್ತಿರುವಂತಹ ವ್ಯಾಪಾರಿಗಳು ಹಳೆ ನಾಮಫಲಕ ತೆಗೆದು ಹೊಸ ನಾಮಫಲಕ ಅಳವಡಿಕೆ ಮಾಡುವಂತಹ ವಿಚಾರ. ಬಹಳಷ್ಟು ಕಡೆ ಈಗಾಗಲೇ ನಾಮಫಲಕ ಬದಲಾವಣೆ ಆಗಿದೆ. ಇಂಗ್ಲಿಷ್ ಜೊತೆಗೆ ಕನ್ನಡದ ಹೆಸರುಗಳು ಕೂಡ ಇವೆ. ದೊಡ್ಡ ಅಕ್ಷರದಲ್ಲಿ ಕನ್ನಡದ ನಾಮಫಲಕ ಹಾಕಿದಂತಹ ವ್ಯಾಪಾರಿಗಳು ರಾಜ್ಯ ಸರ್ಕಾರಕ್ಕೆ ಕನ್ನಡ ಪರ ಸಂಘಟನೆಗಳು ಒತ್ತಾಯ ಮಾಡಿದ್ವು. ಕನ್ನಡ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದಂತ ರಾಜ್ಯ ಸರ್ಕಾರ. ಅದಾದ ನಂತರ ಈ ಡೆಡ್ಲೈನ್ ಈಗ ಮುಗಿತಾ ಇದೆ. ಇನ್ನು ಎಲ್ಲೆಲ್ಲಿ ಬಾಕಿ ಇದೆ ಏನು ಅನ್ನೋದ್ರ ಬಗ್ಗೆ ಶೇಕಡ 60ರಷ್ಟು ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಎಂದು ಡೆಡ್ಲೈನ್. ಬಹಳಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳು ಈಗ ಚೇಂಜ್ ಮಾಡಿವೆ. ಸೊ ಕನ್ನಡ ನಾಮಫಲಕ ಏನಿದೆ ಅದನ್ನು ಅಳವಡಿಸೋದಕ್ಕೆ ಒಂದು ವೇಳೆ ಇದು ಹೀಗೆ ಮತ್ತೆ ಮುಂದುವರೆದರೆ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಕನ್ನಡ ಪರ ಸಂಘಟನೆಗಳು ಈಗ ಕರೆ ಕೊಟ್ಟಿವೆ. ಒಂದು ಸಮಾಧಾನಕರ ಸಂಗತಿ ಏನು ಅಂತಂದರೆ, ಯಾವಾಗ ಈ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಿದ್ರಲ್ಲ, ಅದೆಲ್ಲ ಆದ್ಮೇಲೆ ಒಂದಷ್ಟು ಕನ್ನಡ ಜಾಗೃತಿ ಶುರುವಾಗಿದೆ. ಹಿಂಗೆ ತಿವಿಬೇಕಾಗಿತ್ತಾ, ಹಿಂಗೆ ಬಡಿಬೇಕಾಗಿತ್ತಾ ಹಿಂಗೆ? ಈಗ ಬೆಂಗಳೂರು ವ್ಯಾಪಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಾಚಿಕೆ ಆಗಬೇಕಲ್ವಾ? ಅವೆನ್ನೂ ರಸ್ತೆಯ ಅಂಗಡಿಗಳ ನಾಮಫಲಕ ಈಗ ಕನ್ನಡಮಯ. ಎಲ್ಲಿ ಹೋಗಿತ್ತು ಸ್ವಾಮಿ ಮೊದಲು? ನಿಮಗೆ ಬೈದೇ ಬುದ್ಧಿ ಹೇಳಬೇಕಾ? ನಿಮಗೆ ಪ್ರತಿಭಟನೆ ಮಾಡೇ ಬುದ್ಧಿ ಹೇಳಬೇಕಾ? ಏನಂಗೆ ಇಂಗ್ಲೀಷ್ ಏನಂಗೆ ಇವರು ತಲತಲಾಂತರದಿಂದ ಬಂದಿದ್ದು ಅನ್ನೋ ರೀತಿಯಲ್ಲಿ ಬೋರ್ಡ್ಗಳು. ಕನ್ನಡ ಅಲ್ಲಿ ಇಲ್ಲಿ ಮೂಲೆಯಲ್ಲಿ. ಇವಾಗ ನೋಡಿ ಹೆಂಗನೇ ದೊಡ್ಡ ದೊಡ್ಡ ಬೋರ್ಡ್ಗಳು ರಾರಾಜಿಸ್ತಾವಪ್ಪ. ನಿಜಕ್ಕೂ ನಾನು ಅಭಿನಂದಿಸ್ತೀನಿ. ನಾನು ನಾರಾಯಣಗೌಡರ ಟೀಮ್ನ, ಕರವೇ ಕಾರ್ಯಕರ್ತರನ್ನ. ಆಮೇಲೆ ಆ ಕರವೇ ಕಾರ್ಯಕರ್ತನ ಒಳಗಡೆ ಹಾಕಿದಂಥ ಸಂದರ್ಭದಲ್ಲಿ ಪ್ರವೀಣ್ ಶೆಟ್ಟಿ ಬಳಗ ಪ್ರತಿಭಟನೆ ಮಾಡೋದು. ಈ ಪ್ರತಿಭಟನೆ ನಾವು ಮುಂದುವರಿಸ್ತೀವಿ ಅಂತ ಕನ್ನಡ ಹೋರಾಟಗಾರರಿಗೆ ಒಂದು ದೊಡ್ಡ ನಮಸ್ಕಾರ. ಡೆಲ್ಲಿ ಭವನ್ ಲಾಡ್ಜ್ ಎಷ್ಟು ದೊಡ್ಡ ಬೋರ್ಡ್ ಇದೆ ನೋಡಿ. ಮೊದಲು ಬೋರ್ಡ್ ಇತ್ತಾ? ಇರಲಿಲ್ಲ ಬೋರ್ಡು. ಎಲ್ಲ ಅಲ್ಲಿ ಇಲ್ಲಿ ಮೂಲೆಯಲ್ಲಿ. ಮಾಲ್ ಆಫ್ ಏಷ್ಯಾ, ನೀವು ಕನ್ನಡ ಹುಡುಕ್ಬೇಕಾಗಿತ್ತು ಎಲ್ಲಿ ಅಂತ. ಈಗ ನೋಡಬೇಕು ಆ ಮಾಲ್ ಆಫ್ ಏಷ್ಯಾ ಎಷ್ಟು ದೊಡ್ಡದಿದೆಯಲ್ಲ, ಅಷ್ಟು ದೊಡ್ಡದು ಕನ್ನಡ ಬೋರ್ಡ್ ಬಂದಿದೆ ಇವಾಗ. ಇದು ಇನ್ನೊಂದಿಷ್ಟು ಬದಲಾವಣೆಗಳಾಗಬೇಕು. ಪ್ರಶ್ನೆ ಬೇರೆ. ಇವತ್ತು ಲಾಸ್ಟ್ ಡೇಟ್. ಇವತ್ತು ಬದಲಾಯಿಸ್ಕೊಳ್ಳಿಲ್ಲ ಅಂತಂತಂದರೆ ಮತ್ತೆ ಪ್ರತಿಭಟನೆ ಮಾಡ್ತಾರೆ, ನಿಮಗೆ ಗೊತ್ತಿರಲಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಅಂದರೆ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಕಡ್ಡಾಯ ಕನ್ನಡ ನಾಮಫಲಕ ಹಾಕೋದಕ್ಕೆ ನೀಡಿದ್ದಂಥ ಡೆಡ್ಲೈನ್ ಮುಗಿತಾ ಬರ್ತಾ ಇದೆ. ಫೆಬ್ರವರಿ 28ರ ಗಡುವನ್ನು ನೀಡಿದಂಥ ಸರ್ಕಾರ ಶೇಕಡ 60ರಷ್ಟು ನಾಮಫಲಕವನ್ನು ಹಾಕೋದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ TV9 ಕೂಡ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ಎಲ್ಲೆಲ್ಲಿ ಕನ್ನಡ ಫಲಕಗಳನ್ನ ಅಳವಡಿಕೆ ಮಾಡಲಾಗಿಲ್ವಾ ಅನ್ನೋ ಒಂದು ರಿಯಾಲಿಟಿ ಚೆಕ್ ಅನ್ನು TV9 ಮಾಡ್ತಾ ಇದೆ. ನಾನೀಗ ಅವೆನ್ಯೂ ರಸ್ತೆಯಲ್ಲಿ ಇದ್ದೀನಿ. ಈ ಒಂದು ರಸ್ತೆಯಲ್ಲಿ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಕನ್ನಡ ನಾಮಫಲಕಗಳನ್ನ ಅಳವಡಿಕೆ ಮಾಡಿಕೊಳ್ಳೋ ಮೂಲಕ ಎಚ್ಚೆತ್ತುಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾಕಂದರೆ ಈ ಹಿಂದೆ ಈ ರಸ್ತೆಯಲ್ಲೂ ಕೂಡ ಕನ್ನಡ ಪರ ಹೋರಾಟಗಾರರು ಒಂದು ಹೋರಾಟವನ್ನು ಮಾಡಿದರು. ಎಲ್ಲೆಲ್ಲಿ ಅನ್ಯ ಭಾಷೆಯ ನಾಮಫಲಕಗಳಿದೆ ಅದನ್ನು ಒಡೆದಾಕುವಂಥ ಕೆಲಸವನ್ನು ಕೂಡ ಮಾಡಿದರು. ಇದರಿಂದ ಈಗ ಎಚ್ಚೆತ್ತುಕೊಂಡಂತಹ ಇಲ್ಲಿನ ವ್ಯಾಪಾರಿಗಳು ಈಗ ಕನ್ನಡ ನಾಮಫಲಕಗಳನ್ನ ಹಾಕಿರುವಂಥದ್ದು. ಇನ್ನು ನೀವು ಗಮನಿಸ್ತಾ ಇದ್ದೀರಾ, ಒಂದಷ್ಟು ಕಡೆಗಳಲ್ಲಿ ಚಿಕ್ಕದಾಗಿ ಇದ್ದಂತಹ ನಾಮಫಲಕಗಳನ್ನ ಕೂಡ ದೊಡ್ಡದಾಗಿ ಮಾಡೋ ಮೂಲಕ, ಅಂದರೆ ದೊಡ್ಡ ಅಕ್ಷರಗಳಲ್ಲಿ 60% ಏನು ಕನ್ನಡವನ್ನು ಬಳಸಬೇಕು ಅಂತ ಆದೇಶವನ್ನು ಮಾಡಿತ್ತು. ಆ ಒಂದು ಆದೇಶವನ್ನು ಪಾಲನೆ ಮಾಡೋ ಮೂಲಕ ಆ ಒಂದು ಡೆಡ್ಲೈನ್ನ ಒಳಗೆ ಬೋರ್ಡ್ಗಳನ್ನು ಬದಲಾಯಿಸುವ ಕೆಲಸವನ್ನು ಕೂಡ ಇಲ್ಲಿ ವ್ಯಾಪಾರಿಗಳು ಮಾಡಿರುವಂಥದ್ದು. ಇನ್ನು ಒಂದಷ್ಟು ಕಡೆಗಳಲ್ಲಿ ನಾಮಫಲಕಗಳೇನು ಬದಲಾವಣೆ ಆಗಿರಲಿಲ್ಲ ಅಂಥ ಜಾಗಗಳಲ್ಲೂ ಕೂಡ ಈಗ ಒಂದಷ್ಟು ಸ್ಟಿಕ್ಕರ್ಗಳನ್ನು ಹಾಕೋ ಮೂಲಕ ಬೋರ್ಡ್ಗಳನ್ನು ಮುಚ್ಚೋ ಕೆಲಸವನ್ನು ಮಾಡಿದ್ದಾರೆ. ಅಲ್ಲದೆ ಇದ್ದಂತಹ ಒಂದಷ್ಟು ಅನ್ಯ ಭಾಷೆಯ ಬೋರ್ಡ್ಗಳೇನಿತ್ತು ಆ ಒಂದು ಬೋರ್ಡ್ಗಳನ್ನೆಲ್ಲ ಕೂಡ ಈಗ ಕನ್ನಡವನ್ನೇ ಮೊದಲನೇ ಪ್ರಾಶಸ್ತ್ಯವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಬೋರ್ಡ್ಗಳು. ಯಾಕಂದರೆ ನೀವು ಗಮನಿಸ್ತಾ ಇರ್ಬೋದು, ಈಗಾಗಲೇ ಹೊಸ ಬೋರ್ಡ್ಗಳನ್ನು ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಎಷ್ಟರ ಮಟ್ಟಿಗೆ ಒಂದು ಬಿಸಿ ಮುಟ್ಟಿದೆ, ಆ ಒಂದು ಕನ್ನಡ ಹೋರಾಟದ ಬಿಸಿ ಮುಟ್ಟಿದೆ. ಮತ್ತು BBMPಯ ಅಧಿಕಾರಿಗಳು ಕೂಡ ಒಂದಷ್ಟು ಕಡೆಗಳಲ್ಲಿ ಆ ಬೋರ್ಡ್ನ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಿದರು. ಇದು ಕೂಡ ಎಲ್ಲ ಒಂದು ಕಡೆ ವ್ಯಾಪಾರಿಗಳಿಗೆ ಒಂದು ರೀತಿಯಲ್ಲಿ ಮೋಟಿವೇಶನ್ ಆಗಿದೆಯಾ, ಅಥವಾ ಕನ್ನಡ ನಾಮಫಲಕ ಹಾಕಿಲ್ಲ ಅಂದರೆ ಏನು ಆ ಡೆಡ್ಲೈನ್ ಮೀರಿದ ಬಳಿಕ ಏನಾದರೂ ಕ್ರಮ ಆಗ್ಬೋದಾ ಅನ್ನೋ ಭಯದಲ್ಲಾದರೂ ಕೂಡ ಒಂದು ನಾಮಫಲಕವನ್ನು ಅಳವಡಿಕೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಅವೆನ್ಯೂ ರಸ್ತೆ ಮತ್ತು ಚಿಕ್ಕಪೇಟೆ ಸೇರಿದಂತೆ ಈ ಭಾಗದಲ್ಲಿ ಇರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳಲ್ಲಿ ಈಗಾಗಲೇ
ಆ ಕನ್ನಡವನ್ನು ಬಳಕೆ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ನು ಒಂದಷ್ಟು ಅಂಗಡಿಗಳಲ್ಲಿ ಮಾತ್ರ ಆ ಕನ್ನಡವನ್ನು ಬಳಕೆ ಮಾಡದೇ ಇರತಕ್ಕಂಥ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಕಾಣ್ತಾ ಇದೆ. ಆದರೆ ಸಾಕಷ್ಟು ಬಹುತೇಕ ಅಂಗಡಿಗಳಲ್ಲಿ ಇದೇ ರೀತಿ ಒಂದು 60% ಏನು ಕನ್ನಡವನ್ನು ಬಳಸಬೇಕು ಅನ್ನೋ ಆದೇಶ ಇತ್ತು, ಅದನ್ನು ಪಾಲನೆ ಮಾಡುವ ಕೆಲಸ ಕೂಡ ಆಗ್ತದೆ. ಸದ್ಯ ಇನ್ನೂ ಯಾರೆಲ್ಲ ಈ ಒಂದು ನಿಯಮವನ್ನು ಪಾಲನೆ ಮಾಡಿಲ್ಲ ಅವರೆಲ್ಲ ಎಚ್ಚೆತ್ತುಕೊಂಡು ಡೆಡ್ಲೈನ್ ಮುಗಿದ ಬಳಿಕ ಆದರೂ ಆ ನಾಮಫಲಕಗಳನ್ನು ಅಳವಡಿಕೆ ಮಾಡ್ತಾರಾ, ಇಲ್ಲ ಕನ್ನಡ ಹೋರಾಟಗಾರರ ಒಂದು ಕಾವೇನಿತ್ತು ಆ ಒಂದು ನಾಮಫಲಕದ ಪರವಾಗಿ ಆ ಒಂದು ಕಾವು ಮತ್ತೆ ಕಿಚ್ಚನ್ನು ಒತ್ತಿಸಿಕೊಳ್ಳುತ್ತಾ, ಇಲ್ಲ ಅದಕ್ಕೂ ಮೊದಲೇ ಎಚ್ಚೆತ್ತುಕೊಂಡು ಆ ಕನ್ನಡ ಬಳಕೆಯನ್ನು ಎಲ್ಲರೂ ಕೂಡ ಮಾಡ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.